ಮನೆ ಬಾತ್ರೂಮ್ನಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಹೆಬ್ಬಾವು ಕಂಡು ಭಯಭೀತರಾಗಿದ್ದಾರೆ ಮನೆ ಮಂದಿ. ಮನೆ ಬಾತ್ರೂಮ್ನಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿರುವಂತದ್ದು. ಹೆಬ್ಬಾವು ಕಂಡು ಭಯಭೀತರಾಗಿದ್ದಾರೆಲ್ಲ ಮನೆ ಮಂದಿ. ಶಿವಮೊಗ್ಗದ ಗೋಪಾಳದ ತುಳಸಿ ಬಡಾವಣೆಯಲ್ಲಿ ಆದಂತಹ ಘಟನೆ ಇದು. ವಿನಯ್ ಎಂಬುವರ ಮನೆಯಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿದೆ. ಹೆಬ್ಬಾವು ರಕ್ಷಿಸಿ ಕಾಡಿಗೆ ಬಿಟ್ಟ ಉರಗ ತಜ್ಞ ಸ್ನೇಕ್ ಕಿರಣ್. ಹೆಬ್ಬಾವು ಹಿಡಿದ ನಂತರ ನಿಟ್ಟಿಸುರಿ ಬಿಟ್ಟಂತಹ ವಿನಯ್ ಕುಟುಂಬಸ್ಥರು. ಬಾತ್ರೂಮ್ನಲ್ಲಿ ದೊಡ್ಡ ಗಾತ್ರದೊಂದು ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಹೆಬ್ಬಾವು ಕಂಡು ಒಮ್ಮೆಲೆ ಗಾಬರಿಯಾಗಿದ್ದಾರೆ ಮನೆ ಮಂದಿ ಎಲ್ಲ. ಶಿವಮೊಗ್ಗದ ಗೋಪಾಳದ ತುಳಸಿ ಬಡಾವಣೆಯಲ್ಲಿ ಆಗಿದೆ ಈ ಘಟನೆ. ಬಹಳ ದೊಡ್ಡ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾದ ಹಿನ್ನೆಲೆಯಲ್ಲಿ ಅದನ್ನ ರಕ್ಷಿಸಿ ಸುರಕ್ಷಿತವಾಗಿ ಕಾಡಿಗೂ ಸಹ ಬಿಡಲಾಗಿದೆ. ವಿನಯ್ ಎಂಬುವರ ಮನೆಯಲ್ಲಿ ಹೆಬ್ಬಾವು ಪತ್ತೆಯಾಗಿರುವಂತದ್ದು. ಉರಗತಜ್ಞ ಸ್ನೇಕ್ ಕಿರಣ್ ಹೆಬ್ಬಾವನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಹೆಬ್ಬಾವು ಹಿಡಿದ ನಂತರ ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ದಾರೆ. ಮಾಡ್ತೀನಿ. ಮಗ ಯಾವ ಏರಿಯಾ ಸರ್ ಇದು? ತುಳಸಿ ಲೇಔಟ್ ಗೋಪಾಳ. ತುಳಸಿ ಲೇಔಟ್ ಗೋಪಾಳ. ಒಂದು ವಿಷರಹಿತ ಹೆಬ್ಬಾವು ಕಾಣಿಸ್ತಾರೆ ಬಾತ್ರೂಮ್ ಅಲ್ಲಿ ಅಲ್ಲ. ನೋಡಕ್ಕೆ ಕೆಲವರು ಕೊಳಕು ಮಾಡ್ಲಂಗ್ ಹೋಗ್ತಾರೆ. ಅದ್ರಲ್ಲಿ